ಸೋಷಿಯಲ್ ಮೀಡಿಯಾದಲ್ಲಿ ಈ ನಾಯಿದೇ ಸೌಂಡ್ ಆಗೋಗಿದೆ. ಬಟ್ ಇದು ಸದ್ ಮಾಡ್ತಾ ಇರೋದು ತನಗೆ ಬಂದಿರೋ ಕೋಟಿ ಕೋಟಿ ಆಫರ್ನಿಂದ. ಇದು ನಮ್ಮ ಬೆಂಗಳೂರಿನಲ್ಲೇ ಇದೆಯಂತೆ. ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ಇವತ್ತು ನಾವು ಆ ಶ್ವಾನವನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅದ್ರ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಅಂತ. ಸದ್ಯ ನಾನೀಗ ಆ ಶ್ವಾನದ ಮಾಲೀಕರ ಹತ್ರನೇ ಇದ್ದೀನಿ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಮೊದಲಿಗೆ ನಿಮ್ಮ ಹೆಸರು ಮತ್ತೆ ನೀವೇನ್ ಮಾಡ್ಕೊಂಡಿದ್ದೀರಾ? ಸತೀಶ್ ಅಂತ ನನ್ನ ಹೆಸರು. ಅಂದರೆ ಎಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಕರೀತಾರೆ. ನಾನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಆಮೇಲೆ ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಆಮೇಲೆ ಆ್ಯಕ್ಟರ್, ಮೂವಿಲಿ ಒಂದು 5 ಪಿಕ್ಚರಲ್ಲಿ ಹೀರೋ ಆಗು ಮಾಡಿದ್ದೀನಿ. ಸರ್, ಈಗ ನಿಮ್ಮ ಶ್ವಾನ ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ, ಟ್ರೆಂಡಲ್ಲಿದೆ ಇವಾಗ. ಏನಿದ್ರ ಸ್ಪೆಷಾಲಿಟಿ? ಅಂದರೆ ಇದು ಎಲ್ಲಿಂದ ತಂದಿದ್ದು ನೀವು? ಅಲ್ಲ, ಇದು ನನ್ನ ಮನೇಲೇ ಬ್ರೀಡ್ ಆಗಿರೋದು. ಇದ್ರ ತಂದೆ ತಾಯಿ ಇದೆಯಲ್ಲ, ಅದ್ರ ಅಪ್ಪ ಅಮ್ಮ ಎಲ್ಲ ರಷ್ಯನ್ ಇಂಪೋರ್ಟು. ಅದು ರಷ್ಯಾದಿಂದ ಅವಾಗ ಇಂಪೋರ್ಟ್ ಮಾಡಿದ್ದು, ಒಂದು 13 ಇಯರ್ಸ್ ಬ್ಯಾಕು. ಇದ್ರ ತಾತ ಮುತ್ತಾತನ ಇಂಪೋರ್ಟ್ ಮಾಡಿದ್ದು. ಅದರಲ್ಲಿ ಯಾವುದು ಬಿಗ್ ಸೈಜ್ ಹುಟ್ಟಿತ್ತು, ಅಂದರೆ ಅಬ್ನಾರ್ಮಲ್ ಸೈಜ್ ಅವಾಗಲೇ, ಅದನ್ನು ಒಂದು ಗಂಡು ಹೆಣ್ಣು ಬೇರೆ ಬೇರೆ ಬ್ಲಡ್ ಲೈನಲ್ಲಿ ಎರಡನ್ನ ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಕ್ರಾಸ್ ಆಗಿ ಇದು 3 ಮರಿ ಬಂತು. ಅಂದರೆ ಇದ್ರ ಜೊತೆ ಇನ್ನೂ 2 ಫೀಮೇಲು, ಇದೊಂದು ಬಂತು. ಅದರಲ್ಲಿ ಆ 2 ಫೀಮೇಲ್ಗಿಂತ ಇದು 5ರಷ್ಟು ದೊಡ್ಡದಿತ್ತು. ಮರಿಲಿ ಹುಟ್ಟತಾನೆ, ಅಂದರೆ ಸಿಸರೇನ್ ಮಾಡಿ ತೆಗಿಬೇಕಾಗಿತ್ತು, ಅಷ್ಟು ದೊಡ್ಡ ಸೈಜಲ್ಲಿ ಬಂತು. ಅವಾಗ ಏನಾಯಿತು, ನನಗೆ ಡೌಟ್ ಬಂತು, ಅಯ್ಯೋ ಇದು ಏನಾರ ಅಬ್ನಾರ್ಮಲ್ ಸೈಜು, ನಾನು ಅಂದ್ಕೊಂಡಿದ್ದಕ್ಕಿಂತ 4-5ರಷ್ಟು ದೊಡ್ಡದಾಗುತ್ತಾ ಇದು, ಆ ಥರ. ಅದು ತುಂಬ ದೊಡ್ಡದಲ್ಲಿ ಅಂದ್ಕೊಂಡಿದ್ದೆ. ಅಂದರೆ ದೊಡ್ಡದಾದ್ಮೇಲೆ ಇದು ಹಂಗೆ ಆಗುತ್ತೆ, ಹಂಗೆ ಈ ಸೈಜ್ ಬರುತ್ತೆ ಅಂತ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ 2ರಷ್ಟು ದೊಡ್ಡದಾಗೋಯ್ತು. ಅಂದರೆ ಅದರದ್ದು ಬೋನಿಂಗ್ ಆಗಲಿ, ಹೈಟ್ ಆಗಲಿ, ಲೆಂತ್ ಆಗಲಿ, ಒಂದು ಹೆಣ್ಣು ಸಿಂಹ ಅಷ್ಟು ದೊಡ್ಡದಾಗೋಯ್ತು. ಪಾಂಡಿಚೇರಿಲಿ ಇದಕ್ಕೆ ಶೋ ಸ್ಟಾಪರ್ ಆಗಿ, ಆಮೇಲೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದ್ರು. ನಾನೇನು ಮಾಡಿದೆ, ಯೂಟ್ಯೂಬಲ್ಲಿ ನಾನು ಇದಕ್ಕೆ ಫೋಟೋಶೂಟು, ವಿಡಿಯೋ ಎಲ್ಲ ಮಾಡಿಸಿದ್ದೆ. ಅದನ್ನು ನಾನು ಯೂಟ್ಯೂಬಲ್ಲಿ ನಾನು ಬಿಟ್ಕೊಂಡೆ. ಇದು ದೊಡ್ಡ ಮಟ್ಟದಲ್ಲಿ ನಾನು ಲಾಂಚ್ ಮಾಡ್ತಾ ಇದ್ದೆ. ಒಂದು 50 ಲಕ್ಷ ಖರ್ಚು ಮಾಡಿಬಿಟ್ಟು ಒಂದು ಚೌಟ್ರಿ ಲಾಂಚ್ ಮಾಡ್ತಿದ್ದೆ. ಆ ಇಡೀ ಪ್ರೋಗ್ರಾಮ್ನ ನಾಯಿನ ನನ್ನ ಹೆಸರು ಕೊಟ್ಬಿಡು ಅಂತ ಬೆಂಗಳೂರಲ್ಲಿರೋ ದೊಡ್ಡ ಬಿಲ್ಡರ್ಸ್, ಅಂದರೆ ಒಂದು 5 ಕಂಪ್ನಿ ಓನರ್ ಅವ್ರು ಆಫರ್ ಮಾಡಿದ್ದು. ನಾನು ಏನು ಮಾಡಿದ್ರು, ಇಲ್ಲ ಸರ್ ನಾನು ಮರಿಯಿಂದ ಪ್ರೀತಿಯಿಂದ ಸಾಕಿರೋದು, ಅದು ಏನು ಮಾಡಿದ್ರು ನಾನು ಸೇಲ್ ಮಾಡೋದಿಲ್ಲ ಅಂದೆ. ಅವ್ರು ಇವತ್ತಿಗೂ ಫೋನ್ ಮಾಡಿ ದಿನ ಟಿ ವಿಲಿ ಬರ್ತಾರ ನೋಡಿ, ಇವತ್ತು ಕೊಟ್ಬಿಡು ಅಂತ ಇದ್ದಾರೆ. ನಾನು ಇವತ್ತವರೆಗೂ ಕೊಟ್ಟಿಲ್ಲ, ನನ್ನ ಮನೇಲೇ ಇದೆ. ಸರ್, ಇದು ಈ ಬ್ರೀಡ್ ಹೆಸರೇನು, ಮತ್ತೆ ಈ ಶ್ವಾನಕ್ಕೆ ನೀವು ಏನಂತ ಹೆಸರಿಟ್ಟಿದ್ದೀರಾ? ಇದು ಕೊಕೇಶಿಯನ್ ಶೆಪರ್ಡ್ ಅಂತ. ಇದಕ್ಕೆ ನಾವು ಕ್ಯಾಡಬಾಂಬ್ಸ್ ಹೈಡರ್ ಅಂತ ಹೆಸರಿಟ್ಟಿದ್ದೀನಿ. ಇದಕ್ಕೆ ಎಷ್ಟು ತಿಂಗಳು ಮತ್ತೆ ಎಷ್ಟು ಕೆಜಿ ಇರಬಹುದು ಇದು? ಸುಮಾರು 1.5 ವರ್ಷ, ಅಂದರೆ 100 kg ಮೇಲಿದೆ. ನಾವು ಇವತ್ತವರೆಗೂ ಅದು ವೇಯಿಂಗ್ ಮಿಷಿನು ವೆಟರ್ನರಿ ಶಾಪಲ್ಲಿ ಇರುತ್ತಲ್ಲ, ಅದರಲ್ಲಿ ಇಡಿಸ್ತಾ ಇಲ್ಲ ಅಂತ ವೆಯ್ಟ್ ನೋಡಿಲ್ಲ. ಯಾಕಂದರೆ ಅದು ಚಿಕ್ಕದಿರುತ್ತೆ, ಇದರಷ್ಟು ಲೆಂತು ಹೈಟು ಇರಲಿಲ್ಲ. ಅವ್ರ ಹತ್ರ ಇರೋದೆಲ್ಲ ಸ್ಮಾಲ್ ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್ ನಿಂತ್ಕೊಳ್ಳೋ ಸೈಜ್ ಇರುತ್ತೆ. ಇದಕ್ಕೆ ಸೈಜ್ಗೆ ನಿಲ್ಲಕ್ಕಾಗ್ತಾ ಇಲ್ಲ ವೆಯ್ಟ್ ಚೆಕ್ ಮಾಡೋದಕ್ಕೆ. ಸರ್, ಇದ್ರ ಮೇಂಟೆನೆನ್ಸ್ ಹೇಗೆ? ಇದಕ್ಕೆ ರಾ ಮೀಟ್ ಚಿಕನ್ ಬೆಳಿಗ್ಗೆ 1.5 kg ತಿನ್ನುತ್ತೆ, ಹಸಿ ಮಾಂಸ. ತಿರ್ಗಾ ರಾತ್ರಿ 1.5 kg ಹಸಿ ಮಾಂಸ ತಿನ್ನುತ್ತೆ. ಸೆಂಟ್ರಲ್ಲಿ ವಿನ್ನರ್ ಪ್ಲಸ್ ಅಂತ ಡಾಗ್ ಫುಡ್ ಬರುತ್ತೆ, ಅದನ್ನು ಒಂದು ಅರ್ಧ kg ಅಷ್ಟು ಕೊಡ್ತೀವಿ. ಅದ್ರ ಜೊತೆಗೆ ಒಂದು 6 eggs ಹಾಕಿ ಕೊಡ್ತೀವಿ. ಇದಕ್ಕೆ ನೀವು ಟ್ರೈನಿಂಗ್ ಯಾವ ಥರ ಮಾಡ್ತಾ ಇದ್ದೀರಾ? ಟ್ರೈನಿಂಗು ಇದು ಮಾಡೋಕ್ಕಾಗಲ್ಲ, ಹ್ಯೂಜ್ ಬ್ರೀಡ್ ಅಲ್ವಾ, ಬೇಗ ಟಯರ್ಡ್ ಆಗೋಗುತ್ತೆ. ಅಂದರೆ ಬರೀ ನಾವು ಹೇಳೋದು ಸಿಟ್ಟು ಡೌನು ಅಷ್ಟು ಮಾತ್ರ ಮಾಡಿಸ್ಬೋದು. ಬೇರೆ ನಾಯಿಗಳ ಥರ ಸರ್ಕಸ್ ಥರ ಕಾಲು ಎತ್ತೋದು ಎಲ್ಲ ಬಾಡಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಮಾಡ್ಸೋಕ್ಕಾಗಲ್ಲ. ಅಂದರೆ ಒಬಿಡಿಯನ್ಸ್ ಟ್ರೈನಿಂಗ್ ಆಗಿದೆ. ಅಂದರೆ ಈಗ ನಾವು ಇಟ್ಕೊಂಡೋದ್ರೆ ಎಳಿಬಾರ್ದು, ಜೊತೆಲಿ ಬರಬೇಕು, ಹೇಳಿದ ಮಾತು ಕೇಳಬೇಕು, ಅದು ಟಾಯ್ಲೆಟ್ ಟ್ರೈನಿಂಗು ಅದೆಲ್ಲ ಆಗಿದೆ. ಅದು ಬಿಟ್ಟು ಗ್ರೂಮಿಂಗ್, ಅಂದರೆ ಅದಕ್ಕೆ ಹೇರ್ಸ್ ಡಬಲ್ ಕೋಟ್, ಅಂದರೆ ತುಂಬ ತಿಕ್ ಕೋಟ್ ಇರುತ್ತೆ. ಇದಕ್ಕೇನೆಂದರೆ ನಾವು ಪಾರ್ಲರ್ಗೆ ಹೋಗೇ ಮಾಡಿಸ್ಬೇಕು. ಈಗ ನಾವೇನೇ ಸ್ನಾನ ಮಾಡಿಸಿದ್ರು ಗಂಟಾಗ್ಬಿಡುತ್ತೆ. ಯಾಕಂದರೆ ನಮಗೆ ಅವ್ರ ಥರ ನಾವು ಗ್ರೂಮ್ ಮಾಡೋಕ್ಕೆ ಬರಲ್ಲ ನಮಗೆ. ಅಂದರೆ ಒಂದೊಂದು ಸಲ ಹೋದಾಗಲೂ 7,000 ಸಾವಿರ ತೊಗೊಳ್ತಾರೆ ಅದಕ್ಕೆ ಗ್ರೂಮ್ ಮಾಡೋದಕ್ಕೆ. ಸರ್, ಇದ್ರ ನೇಚರ್ ಬಗ್ಗೆ ಹೇಳಿ, ಇದು ಹೇಗೆ? ಫ್ರೆಂಡ್ಲಿನಾ, ಫೆರೋಷಿಯಸ್ಸಾ, ಹೇಗೆ ಅಂತ?
ಇದು ಏನಂದರೆ ಒಂದು ಇದ್ರದ್ದು ಸರ್ಕಲ್ ಮಾಡ್ಕೊಂಬಿಟ್ಟಿರುತ್ತೆ. ಅಂದರೆ ಇವಾಗ ನನ್ನ ಮನೆ ಒಳಗಡೆ ನಾನೀಗ ಮನೆ ಒಳಗೆ ಇಷ್ಟು ನಂದು ಅಂತ ಅದಕ್ಕೆ ಗೊತ್ತಾಗಿದ್ದರೆ ಅಷ್ಟು ಬಿಟ್ಟು ಆಚೆ ಬಂದ ಮೇಲೆ ಫ್ರೆಂಡ್ಲಿ ಆಗಿದ್ಬಿಡುತ್ತೆ. ಅಷ್ಟು ಒಳಗೆ ಯಾವನಾರ ಬಂದರೆ ಅವನ್ನ ತಿಂದಾಕಂಗೆ ಆಗ್ಬಿಡುತ್ತೆ. ಅಂದರೆ ಅದು ಬೊಗಳೋದಲ್ಲ, ಅದು ಮಕ ಮಾಡೋದು ನೋಡಿದ್ರೆ ಭಯ ಬಿದ್ದುಬಿಡ್ಬೇಕು, ಆ ಥರ ಆಡುತ್ತೆ. ಅದೇ ಯಾರಿಗೆ ಅದು ಬೊಗಳ್ತಾ ಇತ್ತು, ನಾನು ಆಚೆ ಗೇಟಿಂದ ಆಚೆ ತಂದು ಅವ್ರ ಕೈ ಕೊಟ್ಟರು ಮಗು ಥರ ಅವ್ರ ಜೊತೆ ಹೋಗುತ್ತೆ. ಫ್ರೆಂಡ್ಲಿ ನೇಚರ್. ಓಕೆ, ಬಟ್ ಈಗ ಇದನ್ನ ನೋಡೋದಕ್ಕೆ ಅಂತಾನೆ ತುಂಬಾ ಜನ ಬರ್ತಿದ್ದಾರೆ. ನೀವು ಹೇಳ್ತಾ ಇದ್ರಿ ನಿಮ್ಮ ಫ್ರೆಂಡು US ಇಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ ಅಂತ. ಮತ್ತೆ ನೀವು ನಾನು ನೋಡ್ತಿದ್ದೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಬೀದಿ ನಾಯಿಗಳೆಲ್ಲ ಹಿಂದಿಂದೆ ಬರ್ತಾ ಇತ್ತು. ಸೊ ಇದಕ್ಕೆಲ್ಲ ಇದು ಯಾವ ತರ ರಿಯಾಕ್ಟ್ ಮಾಡುತ್ತೆ? ಅಲ್ಲ, ಇದು ಏನಂದರೆ ಇದು ನಾಯಿಗಳೂ ಪಾಪ ಇಷ್ಟು ದೊಡ್ಡ ನಾಯಿ ನೋಡಿರಲ್ಲ, ಯಾವುದೋ ಕರಡಿ ಬಂದ್ಬಿಟ್ಟಿದೆಯೋ ಸಿಂಹ ಬಂದ್ಬಿಟ್ಟಿದೆಯೋ ಅಂದ್ಬಿಟ್ಟು ಎಲ್ಲ ಹಿಂದೆ ಇದು ಮಾಡುತ್ತೆ. ಆಮೇಲೆ ಜನಗಳು ಅಷ್ಟೇ ಬೇರೆ ಬ್ರೀಡ್ನ ರೋಡಲ್ಲಿ ಕರ್ಕೊಂಡು ಹೋದರೆ ಸುಮ್ಮನೆ ಒಂದ್ಸಲ ಹಿಂಗೆ ನೋಡ್ಕೊಂಡು ಹಿಂಗೆ ಹೊಟ್ಟೋಗ್ತಾ ಇರ್ತಾರೆ, ಯಾಕಂದರೆ ಅದು ಅವ್ರಿಗೆ ಸ್ಪೆಷಲ್ ಅನ್ಸಲ್ಲ. ಇದು ನಾನು ಟ್ರಯಲ್ಗೋಸ್ಕರ ಚರ್ಚ್ ಸ್ಟ್ರೀಟಲ್ಲಿ ಬರೀ 5 ನಿಮಿಷ ರೋಡ್ಗೆ ಇಳಿಸಿದ್ಕೆ ಒಬ್ರು ಅಬ್ಬಾ ಅಂತ ಬಾಯಲ್ಲಿ ಕೈ ಇಟ್ಕೊಂಡೇ ನೋಡದೇ ಇರೋರೇ ಇಲ್ಲ. ಸರ್, ಇದಕ್ಕೆ ನೀವು ತಿಂಗಳಿಗೆ ಸುಮಾರು ಎಷ್ಟು ಖರ್ಚು ಬೀಳ್ಬೋದು? ನಾನು ಲೆಕ್ಕ ಹಾಕಿಲ್ಲ ಅವರೇ, ಯಾಕಂದರೆ ನನಗೆ ಚಿಕನ್ ಅಂಗಡಿಯವರು ಸಂಡೇ ಎಲ್ಲ ಬಂದರೆ ಅದು ನೆಕ್ಕು ಆ ಥರ ಲಿವರು ಆ ಥರದ್ದೆಲ್ಲ ಒಂದು 80 kg ಬಕೆಟಲ್ಲಿ ಕೊಟ್ಬಿಡ್ತಾರೆ. ಆಮೇಲೆ ಮಂಗಳವಾರದೊತ್ತು ಸ್ವಲ್ಪ 20 kg ಸಿಗುತ್ತೆ. ಅಂದರೆ ನಾವು ತಂದು ಡೀಪ್ ಫ್ರೀಸರಲ್ಲಿ ಇಟ್ಬಿಟ್ಟಿರ್ತೀವಿ. ಮನೇಲಿ ಐಸ್ ಕ್ರೀಮ್ ಇಡೋ ಫ್ರಿಜ್ ಬರುತ್ತಲ್ಲ ಅದ್ರ ಇಟ್ಟಿರ್ತೀವಿ, ಅದು ತಿನ್ನೋಷ್ಟು ಹಾಕ್ತೀವಿ. ಅಲ್ಲೂ ದುಡ್ಡು ಕೊಡೋದು ಇವತ್ತವರೆಗೂ ಲೆಕ್ಕ ಹಾಕಿಲ್ಲ, ಲೆಕ್ಕ ಹಾಕಿ ಸಾಕಿಲ್ಲ ಇವರೇ. ಇದು ಬಿಟ್ಟು ನಿಮ್ಮ ಹತ್ರ ಇನ್ನೂ ಬೇರೆ ಬೇರೆ ತಳಿಗಳು ಇವೆ ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಹತ್ರ ಇನ್ನೂ ಯಾವ್ಯಾವ ಥರದ ಬ್ರೀಡ್ ಡಾಗ್ಸ್ ಇದೆ? ಅಂದರೆ ನೀವು ಇಂಡಿಯಾಲಿ ನೋಡೋಕ್ಕೆ ಸಿಗಲ್ಲ ಅವರೇ. ಅಂದರೆ ಇಂಡಿಯಾಗೆ ಫಸ್ಟ್ ಟೈಮ್ ನಾನು ತಂದಿರ್ತೀನಿ ಅದನ್ನು. ಇವಾಗ ಫಸ್ಟ್ ಬಂದು ನಾನು ನಿಯೋಪ್ಲಟಿನ್ ಮ್ಯಾಸ್ಟಿಫ್ ಅಂತ ಇಂಡಿಯಾಗೆ ಫಸ್ಟ್ ಟೈಮ್ ತಂದಿದ್ದೆ. ಈ ಥರ ನನಗೆ ಏನಾರ ಒಂದು ಸ್ಪೆಷಲ್ ಆಗಿ ಮಾಡಬೇಕು, ಸ್ಪೆಷಲ್ ಡಾಗ್ ತೊಗೋಬೇಕು, ಆಮೇಲೆ ಇಂಡಿಯಾಲಿ ಇಲ್ದೇ ಇರೋ ನಾಯಿ ತರಿಸ್ಬೇಕು, ಆಮೇಲೆ ಈ ದೊಡ್ಡ ಸೈಜ್ ವರ್ಲ್ಡಲ್ಲೇ ಇಲ್ದೇ ಇರೋ ಅಷ್ಟು ಬಿಗ್ಗೆಸ್ಟ್ ಡಾಗು ನನ್ನ ಹತ್ರನೇ ಇರಬೇಕು, ಆ ಥರ ಹುಚ್ಚು. ಅದು ಚಿಕ್ಕವನಿಂದ 6 ವರ್ಷ ಇದ್ದಂಗಿಂದನೂ ಹುಚ್ಚಿವ್ರೆ. ಅವಾಗಿಂದ ಬೀದಿ ನಾಯಿಗಳು ಒಂದು 20 ಮನೆ ಮುಂದೆ ಸಾಕಿದ್ದೀನಿ. ನಾನು ದಿನ ಕಾಗೆಗೂ ಒಂದು 200 ಕಾಗೆಗೆ ಊಟ ಹಾಕ್ತೀನಿ, ಆಮೇಲೆ ಹದ್ದುಗಳಿಗೆ ಒಂದು 200 ಹದ್ದಿಗೆ ಊಟ ಹಾಕ್ತೀನಿ. ಅಕ್ಕಪಕ್ಕ ಮನೆಯವರೆಲ್ಲ ಅದರದ್ದು ಪಿಕ್ಕೆ ಮನೆ ಮುಂದೆ ಕೂತ್ಕೊಂಡು ಗಲೀಜು ಮಾಡುತ್ತೆ ಅಂತ ಬೈತಾರೆ. ಸೊ ನಿಮಗೆ ಶ್ವಾನದಿಂದಾನೇ ನಿಮಗೆ ಹೆಸರು ತಂದ್ಕೊಡ್ತಾ ಇದೆ? ಆ ಶ್ವಾನದಿಂದನೇ ನನಗೆ ಈಗ ಈ ಮಟ್ಟಕ್ಕೆ ನಾನು ಇದು. ಸೊ ಈಗ ನೀವು ಮತ್ತೆ ಇದನ್ನ ಲಾಂಚ್ ಮಾಡೋದಕ್ಕೆ ತುಂಬಾ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದು ಯಾವಾಗ? ಅದು ಫುಲ್ ಏರ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಫೆಬ್ರವರಿ ಎಂಡಲ್ಲಿ ಇಲ್ಲ ಮಾರ್ಚಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಏಲಿಯನ್ಸ್ಗಳು ಇದನ್ನು ತಂದು ಕೊಡಂಗೆ, ಅಂದರೆ ಇದು ನಾರ್ಮಲ್ ಭೂಮಿಲಿ ಹುಟ್ಟಿರೋ ನಾಯಿ ಅಲ್ಲ, ಇದು ದೇವಲೋಕದಿಂದ ಬಂದಿರೋ ನಾಯಿ. ಅಂದರೆ ಅಷ್ಟು ಬೇರೆ ಗ್ರಹದಿಂದ ಬಂದಿದೆ, ಬೇರೆ ಪ್ರಾಣಿ ಥರ ಇದನ್ನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲಿ ಟಾಪ್ ಓಪನ್ ಕಾರಲ್ಲಿ ನಾಯಿನ ಏಲಿಯನ್ಸ್ನ ಕೂರಿಸ್ಕೊಂಡು ಒಂದು 5-6 ಕಿಲೋಮೀಟ್ರು ಹೈವೇಲಿ ಪ್ರೊಸೆಷನ್ ಹೋಗಿ ಸೀದಾ ಸ್ಟೇಜಿಗೆ ಬರುತ್ತೆ. ಸ್ಟೇಜಿಗೆ ಬಂದಮೇಲೆ ಸ್ಟೇಜ್ ಹಿಂದೆಯಿಂದ ಸ್ಪೇಸ್ ಥರ ಡಿಸೈನ್ ಮಾಡಿರ್ತೀವಿ. ಈಗ ಅಲ್ಲಿ ಒಳಗೆ ಬಂದರೆ ನೀವು ಚೌಟ್ರಿ ಒಳಗೆ ಕೂತಿದ್ದೀನಿ ಅನ್ಸಲ್ಲ. ಅಂದರೆ ಒಂದು ಗೋಡೆ ಆಗಿರ್ಬೋದು, LED ವಾಲ್ ಆಗಿರ್ಬೋದು, ಎಲ್ಲ ಟೋಟಲ್ ಆಗಿ ನಿಮಗೆ ಒಂದು ಸ್ಪೇಸ್ ಒಳಗೆ ನೀವು ಕೂತಂಗೆ ಅನ್ನಿಸ್ತಾ ಇರುತ್ತೆ. ಆ ಥರ ಥೀಮಲ್ಲಿ ಅದು ಸ್ಪೇಸ್ ಸೌಂಡಲ್ಲೇ ನಾಯಿ ಲ್ಯಾಂಡ್ ಆಗುತ್ತೆ. ಇಷ್ಟು ದೊಡ್ಡ ನಾಯಿ, ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗು, ಆಮೇಲೆ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ನ ಲಾಂಚ್, ಅಂದರೆ ಲಾಂಚ್ದು ಕೇಕ್ ಕಟ್ಟಿಂಗ್, ಅವ್ರ ಸಮ್ಮುಖದಲ್ಲಿ ಕೇಕ್ ಕಟ್ಟಿಂಗ್ ಆಗುತ್ತೆ. ಲಕ್ಸುರಿ ಬ್ರೀಡ್ ಅಂದರೆ ಕೊಕೇಶನ್ ಶೆಪರ್ಡು, ಟಿಬೆಟಿಯನ್ ಮ್ಯಾಸ್ಟಿಫು, ಕೊರಿಯನ್ ಮ್ಯಾಸ್ಟಿಫು, ಅಲಾಸ್ಕನ್ ಮ್ಯಾಲೆಮೋಟು, ಇದೆಲ್ಲ ನಿಮಗೆ ನಾರ್ಮಲ್ ಮನೇಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಅದ್ರದ್ದು ಮಾತ್ರ ಫ್ಯಾಷನ್ ಶೋ ರಷ್ಯನ್ಸ್ ಮಾಡೆಲ್ಸ್ ಜೊತೆ ಇರುತ್ತೆ. ಎಲ್ಲರೂ ಸ್ನೇಹಿತರೆ, ಎಲ್ಲರ ಮನೆಗೂ ನಾಯಿಗಳು ಕೊಟ್ಟಿದ್ದೀನಿ. ರಾಜ್ಕುಮಾರ್ ಮನೆಗೂ ನಾಯಿ ಕೊಟ್ಟಿದ್ದೀನಿ, ವಿಷ್ಣುವರ್ಧನ್ ಮನೆಗೂ ನಾಯಿ ಕೊಟ್ಟಿದ್ದೀನಿ, ಮಿನಿಸ್ಟರ್ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಎಲ್ಲರ ಮನೆಗೂ ನಾಯಿ ಕೊಟ್ಟಿದ್ದೀನಿ. ಈ ಶ್ವಾನನ ಯಾವ ಸೆಲೆಬ್ರಿಟಿ ಆದರೂ ಕೇಳಿದಾರಾ ಸರ್ ನನಗೆ ಕೊಡಿ ಅಂತ? ಶ್ರೀರಾಮುಲು ಸರ್ಗೆ ನಾನು ವಿಧಾನಸೌಧದಲ್ಲಿ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದೇವ್ರೆ. ನಾಯಿ ನೋಡ್ತಿದ್ದಂಗೆ ನನಗೆ ಮಾರ್ಬಿಡು ಅಂತ ಅಂದರು. ನಾನು ಇಲ್ಲ ಸರ್, ಶೋ ಆಗಿ ಮಾರನೇ ದಿವಸ ಫ್ರೀಯಾಗಿ ತಂದು ನಿಮ್ಮನೆಗೆ ಬಿಡ್ತೀನಿ ಅಂದೆ. ಯಾಕಂದ್ರೆ ನನಗೆ ಮಾರ್ಬಿಟ್ರೆ ಅದು ಬೇರೆಯವ್ರದ್ದು ವಸ್ತು ಆಗಿಬಿಡುತ್ತೆ. ಫ್ರೀಯಾಗಿ ತಂದು ನಿಮ್ಮನೆಗೆ ತಂದು ಬಿಡ್ತೀನಿ ಅಂದೆ. ನೆನ್ನೆನೂ ಫೋನ್ ಮಾಡಿ ವಿಶ್ ಮಾಡಿದ್ರು. ಸರ್, ನಿಮ್ಮ ಈವೆಂಟಿಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಈ ಕಾರ್ಡಮಮ್ಸ್ ಹೈಡರ್ದು ಸ್ಪೆಷಾಲಿಟಿ ಏನು ಅನ್ನೋದು, ಹಾಗೆ ಸೆಲೆಬ್ರಿಟಿ ರೇಂಜ್ಗೆ ಇದು ಹೇಗೆ ಖ್ಯಾತಿನ ಪಡ್ಕೊಂಡಿದೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಭಾಯ್ರೇಶ್ ತಿಪ್ಟೂರ್ ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು.